ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತಿಂದ ನನ್ನ ಲಡಾಖ್ ಜರ್ನಿ ಸ್ಟಾರ್ಟು. ಅದು ನಾವು ಸೌತರ್ ಅಂತ ಗೊತ್ತಾಗ್ಬಿಟ್ರೆ ಇನ್ನ ಕಿರಿಕಿರಿ ಗಾಯ್ಸ್. ಡಿಸೈನ್ ತುತ್ತು ಹಿಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಇವಾಗ ಶಿವಮೊಗ್ಗ ಹೋಗ್ಬೇಕು. ಶಿವಮೊಗ್ಗ ಹೋಗಿ ಅಲ್ಲೆಲ್ಲ ಕಾಯ್ತಾರೆ, ನಾವೆಲ್ಲ ಸೇರಿ ಶಿವಮೊಗ್ಗ ಈಗ ಫ್ರೀಡಮ್ ಪಾರ್ಕ್ ಹತ್ರ ಬಂದಿವ. ಇಲ್ಲೆಲ್ಲ ಮೀಟಪ್ಪಿಂಗ್ ಅಂತ ಕರ್ಕೊಂಡು ಅದೇ ಈಗ ಚೇಂಜ್ ಸ್ಪ್ರೇ ಹೊಡಿತಾ ಇರೋದೆ. ಯಾವ ಇವೆಲ್ಲ ಹೌದಾ? ತಿಂದ ಹಿಂಗ ಆಗ್ಬಿಟ್ಟಿರಲ್ಲ ಗೈಸ್. ಮುಕ್ಳರೆ ಕಸುವಾಗಿ ನೀರು ಕುಡಿದ್ಬಿಟ್ಟಿವಲ್ಲ, ಚೂರು ಹಾರಿಸ್ಬಿಡೋಣ ಸ್ವಲ್ಪ ತೋಟಕ್ಕಲ್ಲ ಅಂತ ಮಾಡ್ತೀವಿ. ಈಗ ತೋಟಕ್ಕಲ್ಲ, ಜಡ್ಡಿಗೆ ಇದು ಕಳೆನಾಶಕ ಕಳೆನಾಶಕ ಸಿಂಪಡಣೆ ಮಾಡೋಕ್ಕಾಗಿ ಹೋಗ್ತೇವೆ ನೀವು. ಬರೀ ಇಂಥದೆಯ ಗೈಸ್. ಈಗ ಬೆಳಗಾವಿನೆಲ್ಲ ದಾಟಿ ನಂಗೆ ಮುಕ್ಳರೆ ನಿದ್ದೆ ಹೊಡೆಯೋದು ಅಂದರೆ ಮುಕ್ಳರೆ ಹೊಡೆ ಕೆಟ್ಟ ನಿದ್ದೆ ಹೊಡೆಯೋದು. ಅದಕ್ಕಾಗಿ ಈಗ ಕಸುವ ಚಾಗಿ ಬಿಡ್ಕೊಂಡು ಹಾಂ ಹೇಳಲಿ ಹಾಶ್ವಾದ ಮದಿಬಿಟ್ರು ಕಸುವಾಗೆ. ಇದು ಬೆಂಡೆ ಪಲ್ಯನಾ? ಇದು ಬೆಂಡೆಕಾಯಿ ಗಾಯ್ಸ್, ಇದು ಬೆಂಡೆಕಾಯಿ ಪಲ್ಯ. ಇದೇಂತದ್ದು ಶೇವ್ ಬಾಜಿ ಅಂತೆ. ಓಕೆ, ಪುಣೆ ಹತ್ತತ್ರ ಬಂದಿವ. ಇನ್ನು 300 ಹಾಕಿ ಹೋಗ್ತಾ ಇದೀವಿ. ಇವರೆಲ್ಲ ಒಂದು ಮಲಗ್ಯಾರ. ಈಗ ಚಿಂಕು ಪಾಂಕು ಅಂತ ಸ್ಲೀಪಿಂಗ್ ಬ್ಯಾಗ್ ರೆಡಿ ಮಾಡ್ತಾ ಡಿಫ್ರೆನ್ಸ್ ತೋರಿಸ್ತೀನಿ ನೋಡ್ರಿ. ಸಾವ್ಕಾರ್ ಮಕ್ಕಳು ಹೆಂಗೆ ಕೈಯಾಗ ಫ್ಯಾನು, ಇಷ್ಟು ದಪ್ಪ ಅಂತ ತಡಿ ದಿಂಬು. ಇದು ನೋಡ್ರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತಿಂದ ನನ್ನ ಲಡಾಖ್ ಜರ್ನಿ ಸ್ಟಾರ್ಟು. ಕ್ರೇಜ್ ಆಗಿರ್ತೈತಿ. ಇವಾಗ ಸಾಗರದ ಮೀಟಪ್ ಅಂತ ಹೇಳಿದ್ನಲ್ಲ, ಇವಾಗ ಅಲ್ಲಿ ಹೋಗ್ಬೇಕು. ಇವಾಗ ಆಲ್ರೆಡಿ ಟೈಮ್ ಐತೆ, 10 ಗಂಟೆ ಅಂತ ಹೇಳಿದೆ, 9:30 ಐತೆ. ಈ ಬ್ಯಾಗ್ ಎಲ್ಲ ಲೋಡ್ ಮಾಡ್ಬೇಕು. ಮೇಲೆ ಟಾಪ್ ಬಾಕ್ಸ್ ಆಗ್ತಲ್ಲ, ಸೈಡ್ ಪ್ಯಾನಲ್ಸ್ ಮಾತ್ರ. ಏನಕ್ಕೆ ಆ ಡಬ್ಬ ಏನಕ್ಕೆ ಆಗ್ತಾರಲ್ಲ ಅಂದರೆ ಲಡಾಖ ಕಲ್ಲು ಒಟ್ಟರಲ್ಲ, ಫುಲ್ಲು ಬೋಲ್ಟ್ನೆಟಲ್ಲ ಲೂಸಾಗಿ ಗಡ ಅಂತೈತೆ. ಅದೇ ಒಂದು ರೀಸನಿಗಾಗಿ ಬ್ಯಾಗ್ ಹಾಕೋದು. ಇದ್ರ ಮೇಲೆ ನನ್ನೊಂದು 75 ಲೀಟ್ರ್ ಟ್ರಾವೆಲ್ ಬ್ಯಾಗ್ ಐತೆ. ಅದನ್ನ ಕಸುವ ಕಟ್ಬಿಟ್ರೆ ಮುಗೀತು. ಜರ್ನಿ ಸ್ಟಾರ್ಟ್ ಮನೆಯಿಂದ. ರೈಡಿಂಗ್ ಗೇರ್ಸ್ ಎಲ್ಲ ಪ್ರಾಪರ್ ರೈಡಿಂಗ್ ಗೇರ್ಸ್ ಎಲ್ಲ ಹಾಕಿನ ಸಿಕ್ನೆ ಸೆಟ್ಟಿಂಗ್ ಆಗಿರಿ. ಇದು ಶೂ, ಆಮೇಲೆ ಒಂದು ರೈಡರು. ಏನಕ್ಕಂದರೆ ಇದು ಅಲ್ಲೆಲ್ಲರೂ ತಿರ್ಗಕ್ಕೆ ಹೋದಾಗ ಬೇಕಾಗಿತ್ತಲ್ಲ. ಆಮೇಲೆ ಒಂದಿಷ್ಟು ಸಾಕ್ಸ್ ತಗೊಂಡಿನಿ. ಈ ಸಾಕ್ಸ್ ಏನಕ್ಕೆ ಅಂದರೆ ಇಲ್ಲಿ ಲೈಟಿಗೆಲ್ಲ ಹಾಕೋದಕ್ಕೆ. ನನಗೂ ಒಂದು 4-5 ಜೊತೆ ಬೇಕಲ್ಲ, ಅಲ್ಲಿ ಚಳಿಯಾಗಿ ಒದ್ದಾಡೋದು ಯಾರು ಒದ್ದಾಡ್ತಾರೆ ಅಂತ. ಫೈನಲಿ ಮುಗೀತು. ಬ್ಯಾಗ್ ಏನೋ ಕಟ್ತೆ. ಇವಾಗ ಇದಕ್ಕೆ ಒಂದಿಷ್ಟು ಸಾಮಾನು ಇದಾವೆ. ಆ ಸಾಮಾನೆಲ್ಲ ತಂತೆಲ್ಲ ಹೇರಿ ಆಯ್ತು. ಆಮೇಲೆ ಇದೇನಂದ್ರೆ ಇದು ವಾಟರ್ ಪ್ರೂಫ್. ಏನಾದ್ರು ಆಫ್ ರೋಡ್ ಎಲ್ಲ ಮಾಡ್ಬೇಕಾದ್ರೆ ಏನಾದ್ರು ದಬಾಕಿನ್ ಏನಾದ್ರು ಬಿದ್ರೆ ಏನಂದ್ರೆ ನೈಟ್ ಟೆಂಟ್ ಹಾಕ್ತೀವಲ್ಲ, ಅದಕ್ಕೆ ಬೆಡ್ಶೀಟು ರೈನ್ ಲೇಯರ್ಸ್ ಎಲ್ಲ ತುಂಬಿನಿ ಇದ್ರಕ್ಕೆ. ಆಚೆ ಇದ್ರಕ್ಕೆ ಗ್ಯಾಜೆಟ್ಸು. ಹಂಗೆ ಇದು ಎಲೆಂಕಿ ಅಲ್ಲಿ ನಮ್ಮ ಹುಡುಗರು ನಮ್ಮ ಜೊತೆ ಬರ್ತಾ ಇರಲ್ಲ, ಅವ್ರು ಫುಲ್ ತಂದಾರೆ. ಓಕೆ, ಒಂದು ಕಡೆ ಫಿಟ್ಟು. ಇವಾಗ ಇನ್ನೊಂದು ಕಡೆ ಇದಕ್ಕೆ ಸುಮಾರು ಗ್ಯಾಜೆಟ್ಸ್ ಇದಾವೆ. ಅಂದರೆ ಒಂದು ಕ್ಯಾಮ್ರಾ, ಅದು ಇದು ಹಾಳು ಮುಳು, ಫೇಸ್ ವಾಶು, ಅದು ಇದು. ಅಲ್ಲೇನಂದರೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಇಲ್ಲ ಅಂದರೆ ಅಲ್ಲಿ ಬದುಕಕ್ಕೆ ದೇವರಣೆ ಆಗೋದಿಲ್ಲ. ಇಲ್ಲೊಂದೇ ಇಷ್ಟು ನಾನು ನೀಟಾಗಿ ತುಂಬೋದು. ಇನ್ನು ಅಲ್ಲೆಲ್ಲ ಹಿಂಗೆ ದೊಡ್ಡ ಯುದ್ಧ ಮಾಡ್ದಂಗೆ ಅದು. ನಾನು ಇದು ಹೆಂಗೆ ತುಂಬೋದಂತ ಗಸಿ ಕುಂತಿದೆ. ಗಸಿ ಸಾಕ್ಸ್ ಏನಕ್ಕೆ ಅಂದರೆ ಅಂದರೆ ಇದು ಅಲ್ಲಿ ಕಿರಿಕಿರಿ ಮಾಡ್ತಾರೆ ಪೊಲೀಸು, ಭಾರಿ ಕಿರಿಕಿರಿ. ಅದು ನಾವು ಸೌತರ್ ಅಂತ ಗೊತ್ತಾಗ್ಬಿಟ್ರೆ ಇನ್ನೂ ಕಿರಿಕಿರಿ. ಹೆಂಗ್ ಕಾಣಿಸುತ್ತೆ ನೋಡು ಗೈಸ್. ಇದು ಕರೆಯೋದು ಗೈಸ್. ಇವಾಗ ಬ್ಯಾಗ್ ತರೋಣ. ಬ್ಯಾಗ್ ಟ್ರೈ ಮಾಡ್ತೇನೆ ಗೈಸ್. ಇದೆ ಬ್ಯಾಗು ನಂದು. ಟ್ರೆಕ್ಕಿಂಗ್ ಬ್ಯಾಗ್ ಇತ್ತಲ್ಲ, ಒಂದು 75 ಲೀಟ್ರದು. ಅದೇ ಮಾಡ್ಕೊಡ್ತಾರೆ. ನಾನು ಇಷ್ಟೆಲ್ಲ ಶಿಸ್ತಾಗಿ ಕಟ್ಟೋದಿಲ್ಲ. ಒಂದರಕ್ಕೆ ಟೆಂಟ್ ಐತಿ, ಒಂದರಕ್ಕೆ ಇವತ್ತೊಂದೇ ದಿನ 800 ಕಿಲೋಮೀಟರ್ ಅಂತ ಹೇಳಿದ್ರೆ. ನಂಗೆ ಗೊತ್ತು 600 ಕಿಲೋಮೀಟರ್ ಲಾಸ್ಟ್. ಗೈಸ್ ಫೈನಲಿ ಮುಗೀತು. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದೆ. ಇಲ್ಲ ನಾವು ಒಂದಿಷ್ಟು ಬ್ಯಾಗು, ಒಂದು ಸ್ವಲ್ಪ ಬಟ್ಟೆ ಇದ್ರಕ್ಕೆ ಬೆಡ್ಶೀಟ್ ಗಿಶೀಟ್ ಇದಾವೆ. ಇದ್ರಕ್ಕೆ ಸ್ವಲ್ಪ ಗ್ಯಾಜೆಟ್ಸು. ಇದು ನಮ್ಮ ಗಾಡಿ. ಸೈಡ್ ಬ್ಯಾಗ್ ಯಾವೂ ಇಲ್ಲ. ಇಷ್ಟೇ ಮುಗೀತು. ಅಕ್ಕಿ ಹೋಗದೆ. ಈ ಸಾಕ್ಸ್ ನೋಡ ಹೆಂಗೈತಿದ್ದು ನೋಡ್ರಿ ನಮ್ಮವ್ವ. ಅದು ಬೇಡ ಸರಿ. ಕಸುವ ಮುಗಿಯವ ಮುಗಿದ್ಯಾ? ಟಾಟಾ. ಜೀವ ಕೊಟ್ಟವಳು, ತುತ್ತು ಹಿಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಫೈನಲಿ ಪೂಜೆ ಎಲ್ಲ ಮುಗೀತು.
ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು. ಬಸ್ ಎಲ್ಲ ಹಾಯ್ ಏನ್ರಿ ಹೊಂಟೆ ಇಲ್ಲಿಂದ. ಇವಾಗ ಶಿವಮೊಗ್ಗ ಹೋಗ್ಬೇಕು. ಶಿವಮೊಗ್ಗ ಹೋಗಿ ಅಲ್ಲೆಲ್ಲ ಕಾಯ್ತಾರೆ, ನಾವೆಲ್ಲ ಸೇರಿ ಕಸುವ ಹೋಗ್ತೀವಿ ಇವತ್ತು. ಶಿವಮೊಗ್ಗ ಈಗ ಫ್ರೀಡಮ್ ಪಾರ್ಕ್ ಹತ್ರ ಬಂದಿವ. ನಂದು ಇನ್ಸ್ಟಾ 360 ಇತ್ತು, ಅದು ಚೆನ್ನಾಗಿಲ್ಲ ಅಂತ ಈಗ ಇದೊಂದು ಕಸುವಾಗಿರೋದೊಂದು ಹಾಕಿದ್ದೆ. ಇಲ್ಲೆಲ್ಲ ಮೀಟಪ್ಪಿಗೆ ಅಂತ ಕರ್ಕೊಂಡು ಅದೇ ಈಗ ಚೇಂಜ್ ಸ್ಪ್ರೇ ಹೊಡಿತಾ ಇರೋದೆ. ಯಾವ ಇವೆಲ್ಲ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇಂಥವನ್ನೆಲ್ಲ ಅಕ್ಕಿ ಹೋಗ್ತಾ ಇದೀವಪ್ಪ. ನಂಗೆ ಅದು ಏನ್ ಮಾಡಿದ್ರೆ ಸೀದಾ ಕೊಡ್ತಿಲ್ಲ ಕಣ. ನೋಡಿ ಇವಾಗ ಹಾರ್ಟಿಗೆ ಆಟಲ್ಲಿ ಯಾರಿದ್ದಾಳ? ಹಾರ್ಟಾಗಿ ಯಾರು ಇಲ್ಲ ಈಗ. ಫಾಲೋವರ್ಸ್ ಅವರು ನಮ್ಮ ಚಿನ್ನು ಲಡಾಖಿಂದ ತಂದಿದ್ನ ಈಗ ಇಲ್ಲೇ ಹಾಕ್ತೇನೆ. ಒಳಗಿಂದ ಹಾಕ, ಹೊರಗಿಂದ ಹಾಕ್ಬೇಡ. ಹಂಗಲ್ಲ, ಇಲ್ಲಿಂದ ಹಾಕ. ಮಿರರ್ ಗೈಸ್ ಇಲ್ಲೇ ಇದೆ. ಇಲ್ಲೇ ಲಡಾಖ್ ಏರ್ಸ್ ಆಯ್ತು. ಇಲ್ಲೇ ಮದುವೆ ಮಾಡ್ಬಿಟ್ಟು ಗೈಸ್ ಈಗಲೇ ಕಟ್ತಾ ಇದೀವಿ. ಲಡಾಖ ಕಟ್ಟೋದು ಅಲ್ಲಿ ಕಟ್ರೆ ಉದ್ರೋಗ ಇದ್ಕೋಣ. ಇಲ್ಲಿಂದ ಮಿರರ್ ಇಂದ ಇಲ್ಲಿಂದ ಕಟ್ಕಿಂದ್ರೆ ಚೆನ್ನಾಗೈತಿ. ಇರೋದೇ ಇಷ್ಟೇನೆ ಬದೀತಿ. ಇಲ್ಲಿ ಒಳಗಿಂದ ಹೋಗ್ಸ ಹೇಳ್ತೀನಿ. ಹಂಗೆ ಹೋಗ್ಸಾಕು ಬರಲ್ಲಪ್ಪ ಹಚ್ಚಿ. ಗೈಸ್ ನಿಜ ಭಾರಿ ಸ್ವರ್ಗ ಎಲ್ಲೆಲ್ಲೋ ಐತಪ್ಪ. ಜಾಕೆಟ್ ಬಿಸಿದ ತಕ್ಷಣ ಈಗ ಕಾಣ್ತೀವಿ ಸ್ವರ್ಗ. ಗೈಸ್ ಎಲ್ಲರೂ ನೋಡಿರಾ? ಮಳೆಗಾಲದಾಗ ಹುಡುಕಿದ ನಾವು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅವ್ರನ್ನೆಲ್ಲ ಬಿಟ್ಟು ಕಸುವ ಉಣ್ಣಾಕ್ ಬಂದಿವಿ. ಅವ್ರು ಇನ್ನೂ ಚೈನ್ ಎಲ್ಲ ಇದು ಮಾಡ್ತಾ ಇದ್ರೆ. ಚಿಕನ್ ಬಂತು. ಹೌದಾ? ತಿಂದ ಹಿಂಗ ಆಗ್ಬಿಟ್ಟಿರಲ್ಲ. ಚಿಕನ್ ಜಾಸ್ತಿ ತಿನ್ಬೇಡ ಹಂಗಾದ್ರೆ ನಿನ್ಮೇಲೆ. ನಾ ಚಿಕನ್ ತಿನ್ನ ಜಾಸ್ತಿ, ಫಿಶ್ ತುಂಬಾ ಚಿಕನ್ ಫಿಶ್ ಹಂಗಾದ್ರೆ ಮಗ ಕೊಟ್ಬಾರ್ದು ಅವನಿಗೆ ಅಷ್ಟೇ. ಇಮೋಷನಲ್ ಡ್ಯಾಮೇಜ್ ಮೇಲೆ ಲಾಂಗ್ ಉಡಿಸ್ತಾರಲ್ಲ, ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಬಾಡಿ. ಅದಕ್ಕೆ ಕಸುವ ಮಟನ್ ಬಿರಿಯಾನಿ ತಿನ್ಕೊಂಡು ಹೋಗ್ತಾ ಇದೀವಿ ಎಲ್ಲ ನಮ್ಮ ಹುಡ್ರನ್ ಬಿಟ್ಟು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವರು ಇನ್ನೂ ಸೌರಿಸ್ತಾನೆ ಇದಾರಪ್ಪ. ದೀಪಾವಳಿ ಹಬ್ಬಕ್ಕೂ ನಾವು ಇಷ್ಟು ಸೌರಿಸೋದಿಲ್ಲ, ಅಷ್ಟು ಸೌರಿಸ್ತಾರೆ. ಕಸುವ ಉಂಡು ತಿನ್ಕೊಂಡು ಇವಾಗ ಬಂದೇವು ಈಗ ಇಲ್ಲಿಗ. ಬಿಟ್ರೆ ಆಲ್ರೆಡಿ ಲೈನ್ ಅಪ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದಾರೆ. ಹೋಗೋಣ ಎಸ್ ಎಲ್ಲ ಲೈನ್ ಅಪ್ ಮಾಡ್ದೀವ. ಈ ಬಿಸಿಲೂದ ನಿಂತಿದ್ದು ಹೋಗೋ ಮನಸ್ಸೇ ಹೋಗ್ಬಿಡ್ತದೆ. ನೀವು ಬರ್ತೀರಾ ಬ್ರೋ? ನೀವು ಬರ್ತೀರಾ ಅಂದ ಅಮ್ಮ ಬಿಡಲ್ಲ. ಅದ ನಾನು ಹಂಗೆ ಹತ್ಕೊ ಬರ್ಬೋದು. ಲಗೇಜ್ ಗೈಸ್ ಈಗ ಇಲ್ಲಿ ಬಂದು ಕಸುವ ಫುಲ್ ಟ್ಯಾಂಕ್ ಹಾಕ್ತಿಂದ ಈಗ ಹೋಗೋದೇ ಹೊಡ್ತಾವ. ಗೈಸ್ ಇಲ್ಲಿ ಬಂದು ರಾಣಿಬೆನ್ನೂರಾಗ ಒಂದು ಕಸುವಾಗ ಒಂದು ಸ್ಟಾಪ್ ಹಾಕಿವ. ಸುಮಾರು ಸ್ಟಾಪ್ ಅದು. ಲಾಸ್ಟ್ ನಾನು ಫ್ಲಾಗ್ ಗಟ್ಟಿ ಕಟ್ಬಿಟ್ರೆ ಮುಗಿತು. ಗೈಸ್ ಈಗ ಹಾಳು ಮಕ ತೊಳ್ಕೊಂಡು ಇದು ಮಾಡೋಣ. ಹೆಚ್ಚಿನ ನಿಂದ್ರಕೋಯ್ತಾ? ನಂಗೆ ಇದು ಹೆಂಗ್ ಕಚ್ಚಕ್ಕೆ ಬರಲ್ಲ. ನಾನಿನ್ನು ಚಿಕ್ಕ ಹುಡುಗ. ಗ್ಯಾರೇಜ್ನಾಗ ಹೊತ್ಕೊ ಬಂದ್ಬಿಟ್ಟಾರದೆ. ಅದು ಇಡೀ ಗಾಡಿನೇ ಬಿಚ್ಚಿ ಕೊಡಿ ಬಿಡುವುದತ್ತಾಗಿ ನೋಡಿ. ಅದರಲ್ಲಿ ಒಂದು ಬೋಲ್ಟ್ ಹುಡ್ಕಕ್ ಆಗ್ತಿಲ್ಲ ನಮಗೆ. ಬೋಲ್ಟ್ ತಂದಿಲ್ಲ. ಬೋಲ್ಟ್ ಸಿಕ್ತು. ಇವತ್ತೇ ಹೊಂಟಿರೋದು. ಒಂದು ವಾರ ಬೇಕು. ಎಂತಣ್ಣ ಲೈಸೆನ್ಸ್? ಎಲ್ಲ ಗಾಡಿದೆಲ್ಲ ಪ್ರಾಪರ್ ಡಾಕ್ಯುಮೆಂಟು, ನಮ್ಮ ಡಾಕ್ಯುಮೆಂಟು ಎಲ್ಲ ತಗೋದ್ರೆ ಬಿಡ್ತಾರೆ, ಇಲ್ಲಾಂದರೆ ಒಳ ಹೋಗಿ ಬಿಡೋದಿಲ್ಲ. ಥ್ಯಾಂಕ್ ಯು. ಅಜ್ಜಿನಿಂದ ಆಲ್ ದ ಬೆಸ್ಟ್ ಸಿಕ್ತು. ಹಾಗಾಗಿ ಇಲ್ಲಿ ಕಸುವಾಗ ಎಗ್ರೆಸ್ ಅಂತ ಹೆಂಗಿತ್ತು? 100 ಕಿಲೋಮೀಟರ್ ರೈಡು ಮಸ್ತಿತ್ತು. ಆ ಇಂಟರ್ಕಾಮ್ ಯಾಕಾರು ತಗೊಂಡಿವಿ ನಾವು. ಹೊಯ್ಕಿನ ಅಂತಂದ್ರೆ ಹೊಯ್ಕಿಂದು ಕೆಟ್ಟದಾಗಿ ಎಳ್ಳೆ ಎಮ್ಮೆ ಹೊಯ್ಕಿನ ಹೋಗಿದ್ದ. ನೆಕ್ಸ್ಟ್ ಈಗ ಇಲ್ಲಿ ಪುಣೆನ ಮುಂಬೈಯ? ಹುಬ್ಳಿ. ನೆಕ್ಸ್ಟ್ ಹುಬ್ಳಿ ಸ್ಟಾಪ್. ನೆಕ್ಸ್ಟ್ ಹುಬ್ಳಿ ಸ್ಟಾಪ್. ಹುಬ್ಳಿಯಿಂದ ಪುಣೆ. ಗೈಸ್ ಮುಕ್ಳರೆ ಕಸುವಾಗ ನೀರು ಕುಡಿದ್ಬಿಟ್ಟಿವಲ್ಲ, ಚೂರು ಹಾರಿಸಿ ಬರೋಣ ಸ್ವಲ್ಪ ತೋಟಕ್ಕಲ್ಲ ಅಂತ ಮಾಡ್ತೀವಿ ಈಗ. ಜಡ್ಡಿಗೆ ಇದು ಕಳೆನಾಶಕ ಸಿಂಪಡಣೆ ಮಾಡೋಕ್ಕಾಗಿ ಹೋಗ್ತೇವೆ ನೀವು. ಬರೀ ಇಂಥದೆಯ ಜಟ್ ಬಿಡ್ತೇವೆ. ಅಣ್ಣರಲ್ಲಿ ನೋಡ್ತಾ ಇರ ನೀವು ಉಚ್ಚೆ ಅದನ್ನ. ಇನ್ನು ಲಡಾಖಿಗೆ ಹೋಗುದ ಶೂಕಿತ ಹೊಡಿತದೆ. ಗನ್ನು ಕಲ್ಲು ಹೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ ನೋಡ್ರಿ. ಎಲ್ಲ ಒಂದೇ ಅಲ್ಲ. 1,200 ರೂಪಾಯಿ ಮಾಲು. ನೋಡೋಣ ಏನೈತೆ. ದೇವ್ರಣ್ಣ ಹೇಳ್ತಾ ಇದ್ ನೀವ್ ಯಾರು ಉದ್ಧಾರ ಆಗಲ್ಲ.
ಕನ್ಫರ್ಮ್ ಬರ್ದಿಟ್ಕೊಳ್ಳಿ ಗಾಯ್ಸ್. ಈಗ ರೈಡಿಂಗ್ ಗೇರ್ಸ್ ಅಕ್ಕಿನಕ್ಕೆ ಮನ್ಸಾಗ್ತಿಲ್ಲ ಅಕ್ಕಿಂದು ಫೋನ್ ಈಗ. ಹಾಯ್ ಬ್ರೋ. ಆರಾಮ್ ಬ್ರೋ. ನೀವು ಯಾವ ಬ್ರೋ? ಹಿರೇಕೆರೂರಾ? ಗಾಯ್ಸ್ ಎಲ್ಲ ಅಕ್ಕಿ ನೀವು ಈಗ ಕಚ್ಚೋ. ಈಗ ನೆಕ್ಸ್ಟ್ ಸ್ಟಾಪು ಸೀದಾ ಹುಬ್ಳಿ ಹೊಡೆದ್ರೆ ಅದ್ರ ನೆಕ್ಸ್ಟ್ ಎಲ್ಲ ಗೊತ್ತಿಲ್ಲ. ಹುಬ್ಳಿ ಹೋಗಿ ಮಾಡೋಣ ಗಾಯ್ಸ್. ಹಿಂಗೆ ಒಂದು ಲೈನ್ ಅಪ್ ಹತ್ತೀವೋ ಏನು ಕ್ರೇಜಿಯಾಗಿ ಕಾಣಿಸ್ತೈತಿ ನೋಡ್ರಿ. ಇನ್ನ ಹುಬ್ಳಿ ನೆಕ್ಸ್ಟ್ ಸ್ಟಾಪು ಸುವರ್ಣಸೌಧನಾ ಗಾಯ್ಸ್. ಹುಬ್ಳಿನೆಲ್ಲ ದಾಟ್ಬಿಟ್ಟಿವ. ಇದು ನಮ್ಮ ಮನೆಯಿಂದ ತಗೊ ಬಂದಿರೋ ನೀರು ಏನೋ ಒಂಥರ ಮಜಾ ಇದೆ. ಹಿಂಗೆ ಕುಡಿಯೋಕ್ಕೆ ಚಂದ. ಈಗ ಬಂದು ಈಗ ನೆಕ್ಸ್ಟ್ ಎಲ್ಲಿ ಈಗ ನೆಕ್ಸ್ಟ್ ಚಾ ಬ್ರೇಕ್ ಅಂತೆ. ಬ್ರೇಕ್ ಹಕ್ತಲ್ಲ ಇದು ಮಾಡ್ತಾ ಇದೀವ. ಒಂದು ಫೋಟೋ ತೆಗೆದುಕೋಣ ಸಕಲ ಕಾಣಿಸ್ತೈತಿ ಗಾಯ್ಸ್. ಈಗ ಬೆಳಗಾವಿನೆಲ್ಲ ದಾಟಿವ. ನಂಗೆ ಮುಕ್ಕಳರೆ ನಿದ್ದೆ ಹೊಡೆಯೋದು ಅಂದರೆ ಮುಕ್ಕಳರೆ ಕೆಟ್ಟ ನಿದ್ದೆ ಹೊಡೆಯೋದು. ಅದಕ್ಕಾಗಿ ಈಗ ಕಸುವ ಚಾಗಿ ಮತ್ತೆ ಸ್ಟಾರ್ಟ್ ಮಾಡ್ತೇವೆ. ಏನ್ ಮಾಡ್ತೀಯ ಗೊತ್ತಿಲ್ಲ. ಟೀನಾರು ಕುಡಿ ಏನಾರು ಮಾಡೋ. 400 ಕಿಲೋಮೀಟರ್ ಹೊಡಿಬೇಕಷ್ಟೇ ಇವಾಗ. ನೋ ಕಾಮೆಂಟ್ಸ್. ಇಲ್ಲ ಅಂದ್ರೆ ನಿನ್ನೆ ರಾತ್ರಿ 1-1:30 ಮಲಗಿದ್ದು. ನಿದ್ದೆ ಬರ್ತೈತೆ ಸೈಡಿಗೆ ಹಾಕ್ರಿ ಸೈಡಿಗೆ. ಯಾರು ಯಾಕೆ ನಾವು ಮಲಗಿಲ್ಲ. ನಿನ್ನೆ 4 ಗಂಟೆಗೆ ಮಲಗಿ 7 ಗಂಟೆಗೆ ಜೀವನದಾಗ ನಿದ್ದೆ ಇಂಪಾರ್ಟೆಂಟ್. ಮಕಾನ ಫುಲ್ಲು ಕೋಲ್ಡ್ ನೀರ ತೊಳ್ಕೊಂಡೆ. ನೋಡೋಣ ಈಗ ನಿದ್ದೆ ಬಂದಿತ್ತ ಎಂತ ಬಂದಿದೆ ಅಂತ. ಇಲ್ಲಿ ಉಣ್ಣೋಣ ಅಂತ ಬಂದೆವು. ಇಲ್ಲೊಳ್ಳೆ ಮಂಚ ಹಾಸಿಟ್ಟಾರದೆ ಸರಿಯಾಗಿ. ಸೊ ಉಣ್ಕೊಂಡು ಮಲ್ಕಿ ಒಂದು ಅರ್ಧ ಗಂಟೆ ಮಲ್ಕಿ ಹೇಳೋದೇ ಬೇಡ. ರೈಡಿಂಗ್ ಪ್ಯಾಂಟ್ನೆಲ್ಲ ಕಳಿಸು. ಇಲ್ಲಾಂದ್ರೆ ನಿಮ್ಮದೇ ಕುತ್ತಂತ ಉಂಟಾಗಲ್ಲ. ಹಾಂ ಹೇಳಲಿ ಹಾಶ್ವಾದ ಮಲಗಿಬಿಟ್ರು ಕಸೋಗೆ. ಸಾಲಾಗಿ ಇಟ್ಟಿರ ಅದೇ ಬಟ್ಲನ್ನ. ಈಗ ಏನೇನ ಹೇಳ್ಯಾರೆ. ಇವು ಮಹಾರಾಷ್ಟ್ರ ಹೋಗಿ ನಾವು ಊಟನ ಕೈ ತೊಳ್ದ ನೋಡಿ. ನಾನು ಕೈ ತೊಳ್ಕೊಂಡೆ. ಯಾಕೆ ತೊಳೆದ? ಹಸಿ ಐತೆ. ಹಸಿ ಇಲ್ಲೇ ಐತದೆ ಹಸಿ ನೀರು. ನಮ್ಮ ಊಟ ಬಂತು. ಇವಾಗ ಪ್ಲೇಟ್ ತೊಳಿರಿ ಮುಕ್ಕಳರಿ ಒಗ್ಗೆ ನೀವು ರೊಟ್ಟಿ ಜೊತೆಗೆ. ಇದು ಬೆಂಡೆ ಪಲ್ಯನಾ? ಇದು ಬೆಂಡೆಕಾಯಿ. ಇದು ಬೆಂಡೆಕಾಯಿ ಪಲ್ಯ. ಇದೆಂತದ್ದು ಶೇವ್ ಬಾಜಿ ಅಂತೆ. ಓಕೆ ನಾವು ಮಹಾರಾಷ್ಟ್ರ ಬಂದಿದ್ವಿ ಬಟ್ ಈ ಥರ ಊಟ ಮಾಡ್ಲಾಯ್ತು. ನಾವು ಇದೇ ಫಸ್ಟ್ ಟೈಮ್ ಈ ಥರ ಮಹಾರಾಷ್ಟ್ರದ ಊಟ ಮಾಡ್ತಾ ಇರೋದು. ಮಕ್ಕಳೇ ಕಸುವ ಹೊಡ್ಕೊಂಡು ಈಗ ಕಸುವ ಹೋಗಿಬೇಕು. ಗಾಡಿ ಹೊಡಿಬೇಕು ಈಗ ಮತ್ತೆ ಅಷ್ಟೇ. ಕಸುವ ಹೋಗಿಬೇಕು. ಎಸಿ ಏನೋ ಒಂಥರ ಕ್ರೇಜಿ ಆಗೈತಿ. ಗಟ್ಟಿ ಮೊಸರು ಬಂದೆ. ಮೂಕ್ಳರೆ ಗಟ್ಟಿ ಐತದೆ. ಎಮ್ಮೆದಲ್ಲ ಅದು ಅಲ್ಲ. ಕಸುವ ಊಟ ಏನೋ ಆಯ್ತು. ಗಾಡಿ ಎತ್ಕಿಂದ ಈಗ ನಡಿಯೋದೆ. ಅವ ಆಲ್ರೆಡಿ ರೆಡಿ ಇದೆ ಗೈಸ್. ಟೈಮ್ ಎಷ್ಟಾಯ್ತು ಅಂತ ಗೊತ್ತಿಲ್ಲ. ಇವಾಗ ಇಲ್ಲಿ ಒಂದು ಪೆಟ್ರೋಲ್ ಬಂಕಿ ಬಂದೆವು. ಟೆಂಟ್ ಹಾಕ್ ಮಲ್ಗೋಣ ಅಂತ ಪುಣೆ ಹತ್ತತ್ರ ಬಂದೀವ. ಇನ್ನು ಇಲ್ಲಿ ಕೇಳ್ಬೇಕು ಏನು ಕತೆ ಏನು ಹೇಳ್ತಾರೆ ಅಂತ. ಅಲ್ಲೇ ಹಾಕ್ಬೋದಾ ಕ್ಯಾಮ್ರಾನು ಐತಂತೆ. ಒಂದು ಮುಕ್ಕಾಲಿಗೆ ಇಲ್ಲೇ ಈ ಪೆಟ್ರೋಲ್ ಬಂಕ್ ಇತ್ತಲ್ಲ ಇಲ್ಲೇ ಟೆಂಟ್ ಹಾಕೋಣ ಅಂತ ಮಾಡ್ತೀವ. ಅವ್ರ ಪರ್ಮಿಷನ್ ಇಸ್ಕೊಂಡ್ವ. ಅಕ್ರೆ ಇದ್ದಿಲ್ಲ ಅಂದ್ರು. ಇವಾಗ ಇಲ್ಲಿ ಕಸುವ ಟೆಂಟ್ ಹಾಕಿ ಮಲ್ಗಿ ಬೆಳಗ್ಗೆ ಎದ್ದು ಪ್ಲ್ಯಾನ್ ಮಾಡೋಣ ಬೆಳಿಗ್ಗೆ ಏನೇನು ಕತೆ ಅಂತ. ಇವ್ರು ಆಲ್ರೆಡಿ ನೋಡ್ರಿ ಟೆಂಟ್ ಇಲ್ಲ ಪಂಟಿಲ್ಲ ಹಂಗೆ ಹೊತ್ತು ಮಲ್ಗ್ಯಾರ. ನಾನು ಒಂದು 2 ಬೆಡ್ಶೀಟ್ ತಂದೀನಿ. ಒಂದು ಕೆಳ ಹಾಸೋಕ್ಕೆ ಒಂದು ಮೇಲೆ ಹೊತ್ಕೊಳಕ್ಕೆ ಒಂದು ಟೆಂಟ್. ಹಂಗೆ ಇದೆಲ್ಲ ಬಿಚ್ಚಿ ಹಾಸಿ ಹೊದಿಯೋದು. ಹಂಗಿಳಿಬೇಡ ಇದೇ ಟೆಂಟು ಗೈಸ್. ಟೆಂಟ್ ಹಾಕೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇವ್ರದ್ದು ಪ್ಯೂರು ಡೆಕ್ಕತ್ಲ ಅಂತಂದರೆ ನಾನು ನಮ್ಮ ಚಿನ್ನ ಲೋಕಲ್ ತಂದ್ಬಿಟ್ಟಿವಿ. ಅದು ವ್ಲಾಗರ್ ಹೋಗಿದ್ದು ಕತ್ಕೊಂಡ್ಬಂದಿನಿ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಟೀಮರ್ ಇನ್ನೂ ಇಬ್ರು ಬರೋಲ್ಲ. ಬೈಕ್ ಇಲ್ಲೇ ಮೂಲೆ ಹಾಕಿ ಪೆಟ್ರೋಲ್ ಬಂಕ್ ಹತ್ರ ಟೆಂಟ್ ಹಾಕಿ ಹೋಗ್ತಾ ಇದೀವಿ. ಬಟ್ ಇದು ಕಟ್ಟಾಕಲ್ಲ ಅನ್ಸೈತಿ. ಚೇಂಜ್ ಮಾಡಿ ಹಂಗಾದ್ರೆ. ಇನ್ನೂ ಇಲ್ಲಿ ಎಕ್ಸ್ಟ್ರಾ ಕಡ್ಡಿ ಗಿಡ್ಡಿ ಎಲ್ಲ ತಗೊಬಂದಿನಿ. ಅವ್ರದ್ದು ಆ ಥರ. ಹಾಂ ಕಾಮನ ಬಿಲ್ಲು. ಚಿನ್ನ ತೂತುದೊಳ ಹೋಗಿಸ್ಬೇಕಿದು. ಹಾಂ ಈ ತೂತುದೊಳ ಹೋಗಿಸ್ಬೇಕು. ಇವರೆಲ್ಲ ಹೊತ್ತು ಮಲಗ್ಯಾರ. ಈಗ ಚಿಂಕು ಅಂತ ಸ್ಲೀಪಿಂಗ್ ಬ್ಯಾಗ್ ರೆಡಿ ಮಾಡ್ತಾ ಗೈಸ್. ನಮ್ಮ ಕಾಮನ ಬಿಲ್ಲು ಆತು. ತಿರ್ಗ್ಸೋಣ ಈಶಾನ್ಯ ಮುಖಕ್ಕೆ ಮಾಡಿ ನಿಲ್ಸೋಣ ನಮ್ಮ ಟೆಂಟ ಪಕ್ಕ. ಹಿಂಗೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಕಾಣ್ಬೇಕು ಹಿಂಗೆ. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ಸಾಮಾನೆಲ್ಲ ಇಲ್ಲಿ ಇಟ್ಟು ಗೈಸ್ ಟೆಂಟು ರೆಡಿ. ಇಷ್ಟೇ. ಒಂದು ಬೆಡ್ಶೀಟ್ ಐತಿ. ಒಂದು ಬೆಡ್ಶೀಟ್ ಹೊತ್ಕೊಂಡು ಇಷ್ಟ ಮಲ್ಕಿ ಬಿಟ್ರೆ ಶಿವ ಅಂತ. ಗೈಸ್ ಇವತ್ತಿಂದ ಸಕ್ಕದಾಗಿತ್ತು. ಇಬ್ರು ಮಲ್ಗ್ಬೋದು, 6 ಜನ ಮಲ್ಗ್ಬೋದು ಅಂತಾರೆ. ಬಟ್ ಹಿಂಗೆ ಮಲಗಿದ್ರೆ 6 ಜನ ಮಲ್ಗ್ಬೋದು. ಹಿಂಗಾದ್ರೆ ಇಬ್ರು ಆರಾಮ್ಸೆ ಮಲ್ಗಾದ್ರೆ ಇಬ್ರು ಮಲ್ಗ್ಬೋದು. ಗೈಸ್ ಇವತ್ತಿನ ರೈಡ್ ಸಕ್ಕದಾಗಿತ್ತು. ಒಳ್ಳೆ ಎಂಜಾಯ್ ಮಾಡಿದ್ದೀವಿ. ನಾವು ಫಸ್ಟು ಮಹಾರಾಷ್ಟ್ರ
ಗಾಡಿ ಹೊಡೆದಿದ್ವಿ. ಮಹಾರಾಷ್ಟ್ರ ಬಂದಿದ್ವಿ, ಮಹಾರಾಷ್ಟ್ರದ ಗಾಡಿ ಹೊಡೆದಿದ್ವಿ ಎಲ್ಲ ಕ್ರೇಜ್ ಆಗಿತ್ತು. ಬಟ್ ಮಹಾರಾಷ್ಟ್ರ ರೋಡ್ ಮಾತ್ರ ರಾತ್ರಿ ಹೆವಿ ಡೇಂಜರು. ಒಂದು ರೇಡಿಯಮ್ ಇಲ್ಲ ಎಂತ ಇಲ್ಲ, ಸೇಮ್ ಸಿರ್ಸಿ ರೋಡೇ. ಮಹಾರಾಷ್ಟ್ರ ರೋಡ್ ಸೇಮ್ ಐತಿ, ಚೆನ್ನಾಗಿತ್ತು. ನಾಳೆ ಏನ್ ಕತೆ ಏನಂತ ನಂಗೂ ಗೊತ್ತಿಲ್ಲ, ನಾಳೆ ಸಿಗೋಣ. ಕಂಟೆಂಟ್ ಚೆನ್ನಾಗೈತೆ ಅಂತ ಅನ್ಕೊಂಡಿನಿ, ನೋಡೋಣ ಏನ್ ಹಾಕಿದ್ದೆ ಅಂತ. ಯಪ್ಪ ಅಲ್ಲ, ರಾಜ್ ಮಗ ಕಣ ಇವ, ನೋಡಿ ರಾಜ್ ಮಗ. ಅಯ್ಯೋ ಇವನ್ ಯಾಕೆ ಬಿಕಾರಿ ಮಾಡ್ಬಿಟ್ಟಿಯಲ್ಲ ಇವನ್ನ. ಇವ್ ಫುಲ್ಲು ಗಾಳಿ ಹೊಡ್ಕೊಂಡು ಈ ತರ ದಿಂಬಾಗೆ ಇವನ್ ಬಿಕಾರಿ ಮಾಡ್ಬಿಟ್ಟಾನೆ. ಆಯ್ತಲ್ಲ ನಿಮಗೆ ಡಿಫ್ರೆನ್ಸ್ ತೋರಿಸಿ ನೋಡ್ರಿ. ಸಾವ್ಕಾರ್ ನೋಡ್ರಿ, ಸಾವ್ಕಾರ್ ಮಕ್ಳು ಹೆಂಗೆ ಕೈಯಾಗ ಫ್ಯಾನು ಇದೆ. ಈ ಪೆಟ್ರೋಲ್ ಬಂಕ ಮಲ್ಕಿಂದ್ರು ಕೈಯಾಗ ಒಂದು ಫ್ಯಾನು. ಹೂನ್ಸ್ಬಿಡ್ಬೇಡ, ಕೈಯಾಗ ಒಂದು ಫ್ಯಾನು, ಇಷ್ಟು ದಪ್ಪ ಅಂತ ತಡಿ ದಿಂಬು. ಇದು ನೋಡ್ರಿ ಏನಿಲ್ಲ, ಇದೊಂದು ರೈಡಿಂಗ್ ಜಾಕೆಟ್, ತಲೆಗೆ ಒಂದು ಬೆಡ್ಶೀಟು. ಪೆಟ್ರೋಲ್ ಬಂಕ ಮಲ್ಗಿದ್ರು ಈ ಥರನಪ್ಪ ಸಾವ್ಕಾರರು.